ಆಗಬೇಕು. ನಿಮ್ಮ ಇಡೀ ಮನೆಯ ಪಂಚಕೋಶವನ್ನು ಬೆಳೆಸುವಂಥದ್ದಾಗಬೇಕು. ಈ ಸಂಕಲ್ಪದಿಂದ ದುಡೀರಿ. ನಾಳೆಯಿಂದ ಬರೀ ಅಲ್ಲಿ ಲೋನ್ ಕಟ್ಟಬೇಕು, EMI ಬೇಕು, ಹೆಂಡತಿಗೆ ಸೀರೆ ಬೇಕು, ಇನ್ನೊಂದು ಬೇಕು, ಅದಕ್ಕೆ ಅಂತ ದುಡಿಬೇಡಿ. ಯಾಕೆ ನಾವೆಲ್ಲ ಇವತ್ತು ಇಷ್ಟು ಮಾನಸಿಕ ಒತ್ತಡ, ಉದ್ವೇಗ, ಬೇಜಾರು, ಒಟ್ರಾಶಿ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅನ್ನೋದು ಯಾಕಿದೆ ಅಂತಂದ್ರೆ ನಮ್ಮ ಸಂಕಲ್ಪದಲ್ಲೇ ತಪ್ಪಿದೆ. ಹೊರತಾಗಿ ನಮ್ಮ ಪಂಚಕೋಶಗಳಿಗಾಗಿ, ನಮ್ಮ ಜೀವನದ ಪರಮಾರ್ಥ ಸುಖಕ್ಕಾಗಿ ಸಂಕಲ್ಪ ಮಾಡಬೇಕು. ಸೊ ಇವತ್ತಿಂದನೇ ಅಟ್ಲೀಸ್ಟ್ ಇರುವಷ್ಟು ಜನರಲ್ಲಿ ಏನಾಗಬೇಕು, ನಿಮ್ಮ ಸಂಕಲ್ಪ ಬದಲಾಗಬೇಕು. ಒಂದು ಔಷಧಿ ತಿನ್ನೋದಾಗಿರ್ಬೋದು, ನೀವು ಯಾವುದೇ ಔಷಧಿ ಆಗಿರಲಿ, ಅದು ಆಯುರ್ವೇದವೋ ಅಲೋಪತಿಯೋ ಹೋಮಿಯೋಪತಿ ಎಂಥ ಪತಿಯಾದರೂ ಆಗಿರಲಿ, ಆ ಔಷಧಿ ತಿನ್ನೋವಾಗ ನಿಮ್ಮ ಸಂಕಲ್ಪ ಏನಿರಬೇಕು, ಬರೀ BP ಡೌನ್ ಆಗಲಿ ಅಂತ BP ಗುಳಿಗೆ ತಿನ್ನೋದಲ್ಲ. ಈ ತಿನ್ನೋ ಅಂಥದ್ದು ಅಮೃತ ಸ್ವರೂಪವಾದಂಥ ಹಿಡ್ಕೊಂಡು ನೀವಾಗಲ್ಲ ಹಿಡುವಾಗ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆರಾಮ ಮಾಡಿ ಖರ್ಚು ಮಾಡಿ ಬರುವಂಥದ್ದಾಗಿದ್ದರೆ ಶ್ರೀಮಂತರು ಯಾರು, ರೋಗಿಗಳೇ ಇರ್ತಾ ಇರಲಿಲ್ಲ. ಪಂಚಕೋಶಗಳ ಜ್ಞಾನದಿಂದ ನಿಮ್ಗೆ ಆರೋಗ್ಯ ಬರುತ್ತೆ. ಸೊ ನಿಮ್ಮನ್ನು ನೀವು ಅರ್ಥಕೊಳ್ಬೇಕು. ನಿಮ್ಮೊಳಗಿನ ಈ ಪಂಚಕೋಶಗಳನ್ನು ಅರ್ಥಕೊಂಡು ಆ ಪಂಚಕರ್ಮ ಚಿಕಿತ್ಸೆಗಳೇ ಆಗಿರ್ಬೋದು, ಯಾವಾಗ ಆ ವೈದ್ಯರು ಆ ಸಂಕಲ್ಪದಿಂದ ನಿಮಗೆ ಚಿಕಿತ್ಸೆ ಕೊಡ್ತಾರೆ ಆಗ ಹುಷಾರಾಗತ್ತೆ. ಪಂಚಕರ್ಮ ಅನ್ನುವಂಥ ಶಬ್ದವನ್ನು ಆಯ್ಕೆ ಮಾಡಿದ್ದು ಯಾಕೆ ಅಂತಂದ್ರೆ, ನಿಮ್ಮನ್ನ ಕರ್ಮಾನುಬಂಧದಿಂದ, ಕರ್ಮದ ಈ ಋಣದಿಂದ ಹೊರತಂದು ತಪ್ಪಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆ ಸಹಾಯ ಆಗುತ್ತೆ. ಸೊ ಇವತ್ತಿನಿಂದ ಬೆಳಗ್ಗೆ ಎದ್ರೆ ನಿಮ್ಮ ಸಂಕಲ್ಪ ಏನಾಗಿರ್ಬೇಕು, ಸಂತೃಪ್ತಿಯಿಂದ, ಸಾರ್ಥಕತೆಯಿಂದ ಇವತ್ತಿನ ದಿನ ಕಳೆಯೋದು ಅಷ್ಟೇ. ನಿಮ್ಮ ಪಂಚಕೋಶಗಳನ್ನು ಯಾಕೆ ಅರ್ಥಕೊಳ್ಬೇಕು ಅಂತ ಹೇಳಿದ್ ನಾನು, ಆ ಮಂಕಿ ಮೈಂಡ್, ಮನೋಮಯ ಕೋಶವನ್ನ ಹಿಡಿದಿಟ್ಕೊಂಡು ಲೌಕಿಕ ಜೀವನ, ಪ್ರಾಣಮಯ ಕೋಶ ಹಾಗೂ ಅನ್ನಮಯ ಕೋಶವನ್ನು ಸರಿ ಇಟ್ಕೊಂಡು, ಜೊತೆಯಲ್ಲಿ ಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶದ ಆ ಒಂದು ಆನಂದವನ್ನು ನೀವು ಪಡ್ಕೊಂಡು ಆತ್ಮ ಉದ್ಧಾರವನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಪಂಚಕೋಶಗಳ ಜ್ಞಾನ ಬೇಕು. ಅಷ್ಟೇ ಅಲ್ಲದೆ ಪಂಚಕರ್ಮದ ಅಗತ್ಯ ಈ ಕಾರಣಕ್ಕಾಗಿ ಬೇಕು, ಹೊರತಾಗಿ ಬರೀ ವೇಟ್ ಲಾಸ್, ಡಿಟಾಕ್ಸ್, ಮಾಲಿಶ್ಗಾಗಿ ಅಲ್ಲ. ಕ್ಲಿಯರ್ ಆಯ್ತಲ್ವಾ? ಓಕೆ. ಉಪನ್ಯಾಸವನ್ನು ಡಾಕ್ಟರ್ ಸೋಮೇಶ್ರೀ ಶರ್ಮಾರ್ ಅವರು ನಮಗೆಲ್ಲ ಗುಣಪಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಮಹಿಮೆಯ ತಿಳಿಯುವುದಾನಂದ ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಗೆಜ್ಜೆಯ ಕಟ್ಟಿದವ, ಕರಳದಿಯ ಮೆಟ್ಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ಬಿಲ್ಪತ್ರೆ ತುಳಸಿದಳವ, ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ. ನಮ್ಮ ಪಕ್ಷಾಗೆ 1995 ಇಸ್ವಿಯಿಂದ ಅವರು ಕ್ಯಾಬಿನೆಟ್ ಸೆಕ್ಷನ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಸಾರ್ವಜನಿಕ ಸೇವೆ ತುಂಬ ಮಾಡಿದ್ದಾರೆ. ಇದೇ ಥರ ಔಷಧಿರಹಿತ ಚಿಕಿತ್ಸೆ ಮತ್ತು ಆಯುರ್ವೇದಿಕ್ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸೋದು ಇದೆಲ್ಲ ಮಾಡಿಸಿ ತುಂಬ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ರಜದಲ್ಲಿ ಬರೀ ಕಾರ್ಯಕ್ರಮಗಳೇ. ರಜದಲ್ಲಿ ಅವರು ಸ್ವಂತವಾಗಿ ವಿಹಾರಕ್ಕೆ ಹೋಗ್ಬೇಕು ಅನ್ನೆಲ್ಲ ಇಲ್ಲ, ಎಲ್ಲರಿಗೂ ಆರೋಗ್ಯ ಮುಟ್ಟಿಸ್ಬೇಕು, ವಿಷಯ ತಿಳಿಸ್ಬೇಕು, ಎಲ್ಲರೂ ಆರೋಗ್ಯವಂತರಾಗಿರಬೇಕು. ನೋಡಿ, ಈಗ ಪೆನ್ಷನ್ ಬರ್ತಿದ್ರು ಕೂಡ ಪೆನ್ಷನ್ ಹಣದಿಂದನೇ ಪ್ರತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಯಾರ ಹತ್ರ ದುಡ್ಡು ಬಲವಂತಾಗಿ ಕೇಳಲ್ಲ, ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಆಯ್ತು ಎಲ್ಲ ತನುಮನ ಧನ ಎಲ್ಲ ನಮ್ಮ ಸ್ವಾಮಿಗಳಿಂದ ಸೇರಿ. ಆಮೇಲೆ ನಮಗೆ ಆರೋಗ್ಯಗಳೆಲ್ಲ ಅವರು
ಸ್ವಲ್ಪ ಹುಷಾರು ತಪ್ಪರು ಸಾಕು ನಮ್ಗೆ ಬಂದು ಭಾಳ ಚೆನ್ನಾಗಿ ಮುತುರ್ಜಿ ಮಾಡಿ ಅದಕ್ಕೆ ಮಾತ್ರೆ ಮತ್ತು ಏನು ಔಷಧಿ ಮತ್ತು ಚಿತ್ತೆ ಬಿಡಿ ಅಂತ ಹೇಳಿ ಅವ್ರ ಮಾತಿಂದಲೇ ಎಷ್ಟೋ ನಾವು ಗುಣ ಕೊಡ್ತೀವಿ. ಅಷ್ಟೆಲ್ಲ ನಮಗೆ ನಿಜ ಜೀವನದಲ್ಲಿ ಆಗಿದೆ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ನಾವು ಒಳ್ಳೆಯ ಡಾಕ್ಟರ್ನ ಆಶ್ರಯ ಪಡೀಬೇಕು. ನಾವು ಆರೋಗ್ಯವಾಗಿ ನಾವು ಕಾಪಾಡ್ಬೇಕು ಅಂತ ನಮ್ಮ ಆರೋಗ್ಯ ನಾವೇ ಹೆಚ್ಚಿನ ಕಾಳಜಿ ವಹಿಸ್ಬೇಕು. ಏನಾದರೂ ಬಂತು ಅಂದ್ಬಿಟ್ಟು ಬೇರೆಯವ್ರ ಮೇಲೆ ಹಾಕ್ಬಾರ್ದು, ನಾವೇ ಸ್ವಲ್ಪ ಪ್ರಯತ್ನ ಮಾಡಬೇಕು. ಅವ್ರದ್ದಿಬ್ಬರು ಆದಮೇಲೆ ನಿಮ್ಮ ಸಂಬಂಧಿಸಿದ್ದಾರೆ. ಪೂರಿ ಚಿಕ್ಕನ್ ಸ್ವಾಮಿ ಅವರ ರಿಲೇಟಿವ್, ನಮ್ಮ ಉಪಾಧ್ಯಕ್ಷರ ರಿಲೇಟಿವ್ ತನು, ಆಮೇಲೆ ರೇವಣ್ಣ ಆ್ಯಂಡ್ ನಾಗರತ್ನಮ್ಮ ಅವರ ದಂಪತಿಗಳು. ಈಗ ನಾವು ನಮ್ಮ ಗೋಶಾಲೆಯನ್ನ ಹೊಸದಾಗಿ ದೊಡ್ಡದಾದ ಕಟ್ಟಡವನ್ನ ಕಟ್ತಾ ಇದ್ದೀವಿ. ಪರ್ಯಂತ 1,000 ರೂಪಾಯಿನ ಪ್ರತಿ ತಿಂಗಳು ಕಳಿಸ್ಕೊಡ್ತೀನಿ. ಧನ್ಯವಾದಗಳು. ಇವಾಗೆಲ್ಲ ನಾವೆಲ್ಲದ ಕುಳಿತಾನೆ ಇರ್ತೀವಿ, ಯಾಕಮ್ಮ ಇಷ್ಟು ತಲೆ ತಿಂತೀಯ, ಯಾಕೆ ಹಿಂಗೆ ಮಾಡ್ತೀಯ ಅಂತ ಇದು ಮಾಡ್ತಾ ಇದ್ವಿ. ಬಟ್ ಬೆಳೀತಾ ಈಗ ನಮಗೆ ಜವಾಬ್ದಾರಿ ಅಂತ ಬಂದಾಗ ನಮಗೆ ಅರಿವಿಲ್ಲ ಎಷ್ಟೊಂದು ವಿಷಯದಲ್ಲಿ. ಅವಾಗ ಅಮ್ಮ ಏನೇನು ಹೇಳ್ತಿದ್ರು ನಾನು ಮಾಡಲ್ಲ ಅಂತ ಹೇಳ್ತಿದ್ರು, ಅದೆಲ್ಲ ಈಗ ಅಮ್ಮ ಹೇಳ್ದೇನೆ ನಾವು ಮಾಡ್ತೀವಿ, ನಾವು ಅಳವಡಿಸ್ಕೊಳ್ತೀವಿ. ಅದು ನಿಮ್ಮ ಮಕ್ಕಳ ಜೀವನದಲ್ಲೂ ಹಾಗೆ ಆಗುತ್ತೆ. ಹಾಗಾಗಿ ಧೈರ್ಯದಿಂದಿರಿ, ಭಯ ಪಡಬೇಡಿ. ಮಕ್ಕಳ ವಿಷಯದಲ್ಲಿ ವಿನಾಕಾರಣವಾದಂತಹ ಭಯ ಬೇಡ. ಮತ್ತೆ ಇನ್ನೊಂದು ಏನಂತಂದ್ರೆ ಇದೆಲ್ಲವೂ ಮೀರಿ ಏನೋ ಕೆಟ್ಟದಾಗ್ತಿದೆ ಅಂತಂದ್ರೆ ಅದು ವಿಧಿಲಿಖಿತ ಅಂತ ಅಂದ್ಕೊಂಡು ಸ್ವೀಕಾರ ಮಾಡೋದನ್ನು ಕಲಿಯಿರಿ. ಯಾಕಂದ್ರೆ ಸ್ವೀಕಾರ ಮನೋಭಾವ ಕೂಡ ತುಂಬಾ ಮುಖ್ಯ. ಎಲ್ರಿಗೂ ಒಂದೇ ತರ ಬದುಕಿಲ್ಲ ಅಲ್ವಾ. ಒಬ್ಬೊಬ್ಬ ನಾವ್ ಏನ್ ಮಾಡಿದ್ವೋ ಏನೋ, ಹೋದ ಜನ್ಮದ ಕರ್ಮಾನುಬಂಧದಿಂದ ಏನೇನು ಅನುಭವಿಸೋದು ಬಾಕಿ ಇದ್ವಿ ಯಾರಿಗೆ ಗೊತ್ತು.